ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹೊನ್ನಾವರದ ನಂಬರ್ 1 ಬೀಚ್ ಆಗಿರುವಂತಹ ಎಕೋ ಬೀಚಿಗೆ ಬಂದಿದ್ದೀನಿ. ಇದು ಕರ್ನಾಟಕದ ನಂಬರ್ 1 ಎಕೋ ಬೀಚ್ ಮತ್ತು ಕರ್ನಾಟಕದಿಂದ ಬ್ಲೂ ಟ್ಯಾಗ್ ಸರ್ಟಿಫೈ ಪಡೆದಂತಹ ಮೊದಲ ಬೀಚ್ ಈ ಒಂದು ಎಕೋ ಬೀಚ್. ನಾನಿವಾಗ ಎಕೋ ಪಾರ್ಕಿಗೆ ಎಂಟರ್ ಆಗಿದ್ದೀನಿ. ಸೊ ಇಲ್ಲಿ ರೆಸ್ಟ್ ಮಾಡೋಕ್ಕೆ ಇವೆಲ್ಲ ಏನು ಅಂತೇಳಿದ್ರೆ ಜಲಚರ ಪ್ರಾಣಿಗಳನ್ನ ಕೊಲ್ಲಬೇಡಿ ಅನ್ನೋ ಒಂದು ಅವೇರ್ನೆಸ್ ಕೊಡೋಕ್ಕೋಸ್ಕರ ಇವನ್ನೆಲ್ಲ ಇಟ್ಕೊಂಡಿದ್ದಾರೆ. ಮಕ್ಕಳನ್ನ ಕರ್ಕೊಬಂದರೆ ಈ ಪಾರ್ಕಿಗೆ ಆಟಾಡೋಕ್ಕೆ ಗೇಮಿಂಗ್ಸ್ಗಳು ಎಲ್ಲ ಪಾರ್ಕ್ ಸುತ್ತ ಅಲ್ಲಿ ಸುಮಾರು ಜನ ಅಲ್ಲಿ ಊಟ ಮಾಡ್ತಿದ್ದಾರೆ. ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡೋಣ. ಈ ಒಂದು ಎಕೋ ಪಾರ್ಕ್ನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನನಗೆ ಖುಷಿ ಆಯಿತು. ಆಮೇಲೆ ನಾನು ಮುಂದ್ಗಡೆ ಒಂದೇನೋ ಒಂದು ಕೊಟ್ಟಿದ್ದಾರೆ. ಮೇ ಬಿ ಯಾವ ಥರ ಬಾವಿ ತೆಗಿದೆ ಅಂತ ಇರಬೇಕು, ಇಲ್ಲ ಯಾವ ಥರ ಬಾವಿ ಕಟ್ಟೋದಂತ ಇರಬೇಕು. ನೋಡೋಣ. ಇದು ನಮ್ಮ ಮುಂದೆ ನೀವು ನೋಡ್ತಾ ಇದ್ದೀರಲ್ಲ, ಇದು ಆ್ಯಕ್ಚುಲಿ ಏನಂತಂದರೆ ಫಿಶಿಂಗ್ ಮಾಡೋದ್ರ ಬಗ್ಗೆ. ಅಲ್ಲಿ ನೋಡಲ್ಲಿ ಬುಟ್ಟಿಲಿ ಫಿಶ್ ಇಟ್ಕೊಂಡಿದ್ದಾರೆ. ಇಲ್ಲಿ ಫಿಶಿಂಗ್ ಇದೆ, ಫಿಶ್ ಹಿಡಿತಾ ಇದ್ದಾರೆ. ಯಂಗ್ ಬಾಯ್ ಏನೋ ಕೆಲಸ ಮಾಡ್ತಾ ಇದ್ದಾನೆ. ಈ ಒಂದು ಇಕ್ವಿಪ್ಮೆಂಟ್ನ ಶಿವಾನಿ ಟ್ರೇಡ್ ಕಾರ್ಪೊರೇಷನ್ ಅವರು ಈ ಒಂದು ಎಕೋ ಪಾರ್ಕ್ಗೆ ಡೊನೇಟ್ ಮಾಡಿದ್ದಾರೆ. ನಾನಿವಾಗ ಅಲ್ಲೇ ಪಕ್ಕದಲ್ಲಿರುವಂಥ ಎಕೋ ಬೀಚ್ ಪಕ್ಕದಲ್ಲಿರುವಂತಹ ಮ್ಯಾಂಗ್ರೋವ್ ವಾಕ್ ಬೋರ್ಡ್ ಹತ್ರ ಬಂದಿದ್ದೀನಿ. ಇಲ್ಲಿ ಎಂಟ್ರೆನ್ಸ್ ಫೀಸ್ 20 ರೂಪೀಸು. ಇನ್ನೇನು ಇನ್ ಕೇಸ್ ಏನಾದರೂ ಶೂಟಿಂಗ್ಸ್ ಮಾಡಿಸ್ಕೊಳ್ಳೋದಿದ್ರೆ 1000 ರೂಪೀಸ್ ಇದೆ, ಬೋಟಿಂಗ್ ಇದ್ರೆ 1000 ರೂಪೀಸ್ ಇದೆ. ಅಷ್ಟು 20 ರೂಪೀಸ್ ಕೊಟ್ಟು ಎಂಟ್ರಿ ಆಗೋಣ. ಹೊರಗಡೆ ಎಂಟ್ರೆನ್ಸ್ ಆಯಿತು. ಇದ್ರ ಕೆಳಗಡೆ ನೀವೆಲ್ಲ ನೋಡ್ತಿದ್ರಲ್ಲ, ಸ್ವಲ್ಪ ರೈನಿ ಟೈಮ್ ಅಂತ ಬಂದಾಗ ಇಲ್ಲೆಲ್ಲ ನೀರಿರುತ್ತೆ. ಆ ಒಂದು ವೆದರ್ದು ಒಂದು ಕಂಡೀಷನ್ನು ನೀವು ಫೀಲ್ ಮಾಡ್ಬೋದು. ಫೀಲ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಒಳ್ಳೆ ಚೆನ್ನಾಗಿ ಒಂದು ವಾಕಿಂಗ್ ಮಾಡಿಕೊಂಡು ಹೋಗ್ಬೋದು. ಯಾರು ನೀರೇ ಇಲ್ಲ, ಆ್ಯಕ್ಚುಲಿ ಹಳೆ ನೀರಲ್ವ, ಸ್ಮೆಲ್ ಬರ್ತಾ ಇದೆ. ಒಂದು ಕಡೆ ಮ್ಯಾಂಗ್ರೋವ್ ಫಾರೆಸ್ಟು, ಇನ್ನೊಂದು ಕಡೆ ಶರಾವತಿ ನದಿ, ಇನ್ನೊಂದು ಕಡೆ ಬೀಚ್. ಇವುಗಳ ಮಧ್ಯ ವುಡನ್ ಬ್ಯಾಕ್ ಬೋರ್ಡ್ ವಾಕ್. ಸೊ ಇದಿಷ್ಟೇ. ಒಂದು ಅಥವಾ 1 ಕಿಲೋಮೀಟರ್ ಆಗುತ್ತೆ ನಡ್ಕೊಂಡೋಗಿ ಹಿಂಗೆ ವಾಪಸ್ ನಡ್ಕೊಬಾರ್ದು ಅಷ್ಟೇ. ಅದೇ ವಾಟರ್ ಇದ್ರೆ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಇದು ಶರಾವತಿ ನದಿಯ ತಪ್ಪಲಿನಲ್ಲಿ ಬರುವಂಥ ಈ ಒಂದು ವಾಟರ್ ಫಾಲ್ಸ್ ಹೆಸರು ಅಪ್ಸರಕೊಂಡ ವಾಟರ್ ಫಾಲ್ಸ್. ಇವಾಗ ಇಲ್ಲಿ ಸ್ವಲ್ಪ ನೀರು ರೈನಿ ಸೀಸನ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಇದು ನೋಡೋಕ್ಕೆ ಸ್ವಲ್ಪ ಕಮ್ಮಿ ಸಿಗ್ತಾ ಇದೆ. ಕಮ್ಮಿ ಅಂದರೆ ಇವಾಗೆಲ್ಲ ಸಮ್ಮರಲ್ಲ, ಸೊ ಸಮ್ಮರಲ್ಲಿ ಜಾಸ್ತಿ ನೀರಿರಲ್ಲ. ಸೊ ಇದು ಸಿಕ್ಕಿದ ಅದೃಷ್ಟ.
ಹೀಗೆ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರೆ ಇಲ್ಲಿ ಒಂದು ಪಾರ್ಕ್ ಇದೆ, ಅಪ್ಸರಕೊಂಡ ವಾಟರ್ಫಾಲ್ಸ್. ಸ್ವಲ್ಪ ಮೇಲ್ಗಡೆ ಹೋದರೆ ಅಪ್ಸರಕೊಂಡ ಉದ್ಯಾನವನ. ಪ್ಲಾಸ್ಟಿಕ್ ಬಳಸಿದ್ದಾರೆ, ದಂಡ. ಒಳಗಡೆ ಫೀಸು 20 ರೂಪೀಸ್ ಇರುತ್ತೆ, ಅದನ್ನ ಪೇ ಮಾಡಿಬಿಟ್ಟು ಪಾರ್ಕಿಂಗ್ ನೋಡ್ಬೋದು. ಅದ್ರ ಪಕ್ಕದಲ್ಲಿ ಶರಾವತಿ ನದಿ ಇದೆ ಆ್ಯಂಡ್ ಅರಬ್ಬಿ ಸಮುದ್ರ ಇದೆ. ಅದನ್ನ ಚೆನ್ನಾಗಿದೆ ನೋಡಲಿಕ್ಕೆ. ಸೌಂಡ್ ಇಲ್ಲಿ ಕೇಳಿಸೋ ಉಂಟು. ಇಲ್ಲಿ ಜಾಸ್ತಿ ಜನಗಳು ಯಾರು ಕಾಣ್ತಾ ಇಲ್ಲ, ಇವರಿದ್ದಾರೆ, ಮೇಯ್ನಾಗಿ ಇವರಿದ್ದಾರೆ. ನಿಮಗೆ ನಾನು ಹಿಂದ್ಗಡೆ ಕಾಣಿಸ್ತಾ ಇರೋದು ಅದೆಲ್ಲ ಬೀಚ್ ಫುಲ್ಲು. ಅಲ್ಲಿ ಬೀಚ್ ಇದೆ, ಅದು ಬೀಚ್ ಇದೆ. ಇದ್ರದ್ದು ಹೆಸರು ಏನು ಅಂತ ಇಲ್ಲಿ ಬರ್ದಿಲ್ಲ ನನಗೆ. ಒಂದು ಪ್ರಾನ್ಸ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಶ್ರಿಮ್ ಇರುತ್ತೆ. ಶ್ರಿಮ್ದೆಲ್ಲ ಶ್ರಿಮ್ ಆರ್ ಫ್ರಾನ್ಸು ಕೈ, ಅದರದ್ದು ಕಾಲುಗಳೆಲ್ಲ ಮುರಿದೋಗಿದೆ.